Welcome to Shri Vagdevi Tarot channel. Here is your future prediction with tarot card guidance. ಸ್ಟ್ರಾಂಗ್ ಆಗಿ ನಿಲ್ಲಿ ಅನ್ನುವಂಥದ್ದು ಇದೆ. ಸೊ ಸ್ಟೇ ಸ್ಟ್ರಾಂಗ್ ಅನ್ನುವಂಥದ್ದು. ಸಾಕಷ್ಟು ಚಾಲೆಂಜಸ್ ಬರ್ತಾ ಇದೆ. ಸಾಕಷ್ಟು ಒಂದಷ್ಟು ಕೆಲವ್ರಿಗೆ ಪೀರಿಯಡ್ ಸ್ಟಾಪ್ ಆಗೋ ಟೈಮ್ ಇರಬಹುದು, ಕೆಲವ್ರಿಗೆ ಪೀರಿಯಡ್ ಶುರು ಆಗೋ ಟೈಮ್ ಇರಬಹುದು. ಆ ಥರದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ವಿಚಾರಗಳಲ್ಲಿ ಖಂಡಿತವಾಗ್ಲೂ ನಿಮ್ ಕೈಲಿ ಸಾಧ್ಯ ಇಲ್ಲ ಅನ್ನುವಷ್ಟು ಚಾಲೆಂಜಸ್ ಬರಬಹುದು. ಏನೇ ಚಾಲೆಂಜಸ್ ಬಂದ್ರೂ ಕೂಡ ಸ್ಟೇ ಸ್ಟ್ರಾಂಗ್ ಅನ್ನುವಂಥದ್ದು ಇದೆ. ಸ್ಟ್ರಾಂಗ್ ಆಗಿ ಇರಿ. ಏನೇ ಸಮಸ್ಯೆ ಬಂದ್ರೂ ಧೈರ್ಯವಾಗಿ ಅದನ್ನ ಎದುರಿಸಿ ಅನ್ನುವಂಥದ್ದು ಇದೆ. ಧೈರ್ಯವಾಗಿ ನೀವು ಆ ಸಮಸ್ಯೆಯನ್ನ ಅಥವಾ ಆ ಪರಿಸ್ಥಿತಿನ ಎದುರಿಸಿ ನಿಭಾಯಿಸಿ ನಿಲ್ಲಿ. ಅದರಿಂದ ನಿಮ್ಗೆ ಹೆಚ್ಚಿನ ಒಳಿತಾಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಅಪ್ಕಮಿಂಗ್ ಡೇಸ್ ಅಲ್ಲಿ ಕರೆಂಟ್ ಸಿಚುವೇಶನ್ ಇರಬಹುದು ಅಥವಾ ಒಂದಷ್ಟು ಬೇರೆದೇ ರೀತಿಯ ಸಮಸ್ಯೆಗಳಿರಬಹುದು. ಅದು ಬಂದಾಗ ನಿಮ್ಮನ್ನ ನೀವು ಹೇಗೆ ತಯಾರು ಮಾಡ್ಕೊಂಡು ಇಟ್ಕೊಳ್ತೀರಾ ಅನ್ನೋದ್ಕಿಂತ, ಪ್ರಿಪರೇಷನ್ ಮಾಡ್ಕೊಳ್ತೀರಾ ಅನ್ನೋದ್ಕಿಂತ ಇಮಿಡಿಯೇಟ್ ಆಕ್ಷನ್ ಅಥವಾ ತಕ್ಷಣದ ನಿರ್ಧಾರಗಳು ಒಳ್ಳೆ ರೀತಿಲಿ ಹೇಗೆ ತಗೊಳ್ತೀರಾ, ಸೊ ಆ ಕ್ಷಣದ ಆಲೋಚನೆ ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಬದಲಾವಣೆನ ತರಬಹುದು, ಬದಲಾವಣೆ ತರ್ಲಿಕ್ಕೆ ನಿಮ್ಮ ಜೀವನದಲ್ಲಿ ನಿಮ್ಮದೇ ಆದಂತಹ ರೀತಿಲಿ ಆ ಸಂದರ್ಭಕ್ಕೆ, ಆ ಸತ್ಯತೆಗೆ ಅಥವಾ ಆ ಕ್ಷಣಕ್ಕೆ ಯಾವ ರೀತಿ ಬದಲಾವಣೆ ಮಾಡ್ಕೊಂಡ್ರೆ ನಿಮ್ಗೆ ಬೆಟರ್ ಆಗತ್ತೆ, ಇದನ್ನ ನೀವು ಯೋಚನೆ ಮಾಡಿ ನಿರ್ಧಾರ ತಗೊಂಡ್ರೆ ಬೆಟರ್ ಇರುತ್ತೆ ಅನ್ನುವಂಥದ್ದು ಇದೆ. ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಜೊತೆಗೆ ಸುಳ್ಳು ಹೇಳೋರ್ ಸಹವಾಸ ಮಾಡಬೇಡಿ, ಸುಳ್ಳು ಹೇಳೋರ್ ಜೊತೆ ಇರಬೇಡಿ ಅನ್ನುವಂಥದ್ದು ಇದೆ. ಸೊ ಸುಳ್ಳು ಹೇಳೋರಿಂದ ಒಂದಷ್ಟು ಹೆಚ್ಚಿನ ಸಮಸ್ಯೆಗಳಾಗುವಂಥದ್ದು ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಸಾಕಷ್ಟು ಧೈರ್ಯವಾಗಿ ನಿಲ್ಲೋದ್ರಿಂದ ಅಷ್ಟೇ ನಿಮ್ಮ ಜೀವನದಲ್ಲಿ ಹೆಚ್ಚಿನ ಒಳಿತಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ಯಾರನ್ನೋ ಸಮಜಾಯಿಷಿ ಕೊಡುವಂಥದ್ದು, ಕನ್ವೆ ಮಾಡುವಂಥ ಪ್ರಯತ್ನದಲ್ಲಿ ವಿಫಲರಾಗ್ತೀರಾ ಅನ್ನುವಂಥದ್ದು ಇದೆ. ಒಂದು ಹೊಸ ಅವಕಾಶಗಳು ಬರುತ್ತೆ, ಒಂದು ಹೊಸ ಬದಲಾವಣೆಗಳು ಬರುತ್ತೆ ನಿಮ್ಮ ಜೀವನದಲ್ಲಿ ಅನ್ನುವಂಥದ್ದು ಇದೆ. ಆ ಹೊಸ ಬದಲಾವಣೆ, ಆ ಒಂದು ಹೊಸ ವಿಶೇಷತೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಅವಕಾಶಗಳನ್ನ ಕೂಡ ತಂದ್ಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ. ತುಂಬಾ ರೆಸ್ಪಾನ್ಸಿಬಿಲಿಟಿ ಖುಷಿಯಾಗಿ ಇರುವಾಗ, ಒಂದು ಜವಾಬ್ದಾರಿಯುತ ಸ್ಥಾನಕ್ಕೆ ಹೋದಾಗ ಅಥವಾ ಒಂದು ಖುಷಿಯ ಕ್ಷಣದಲ್ಲಿ ಇದ್ದಾಗ ಮೈ ಮರ್ತು ಅಥವಾ ಮೈಯಿಂದ ಸಮಥಿಂಗ್ ಏನೋ ಬಾಯಿಯಿಂದ ಮೈಯಿಂದ ಜಾರದೆ ಇರೋ ಹಾಗೆ ಎಚ್ಚರಿಕೆಯನ್ನ ವಹಿಸಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ವಿಚಾರಗಳಲ್ಲಿ ಏನೋ ಮಾತು ಆಡಿ ಇದಾಗುತ್ತೆ, ಮಾತಾಡಕ್ಕಿಂತ ಮುಂಚೆ ಯೋಚನೆ ಮಾಡಿ ನೋಡಿ ಅನ್ನುವಂಥದ್ದು ಇದೆ. ನಿಮ್ಮ ಬಾಯಿಂದ ಬರುವಂತ ಮಾತುಗಳು ಒಂದಷ್ಟು ಸಮಸ್ಯೆನ ತಂದ್ಕೊಡುತ್ತೆ, ಸಮಸ್ಯೆ ಆಗತ್ತೆ. ಆ ಸಮಸ್ಯೆ ಆಗದೆ ಇರೋ ಹಾಗೆ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ನಿಮ್ಮ ದುರಭ್ಯಾಸ ಅಥವಾ ಕೇರ್ ಫ್ರೀ ನೇಚರ್ ಅಥವಾ ಡೋಂಟ್ ಕೇರ್, ಅರೋಗೆಂಟಿವ್ ಆಗಿ ಇರುವಂತ ಬಿಹೇವಿಯರ್ ಒಂದಷ್ಟು ಸಮಸ್ಯೆನ ತರಬಹುದು. ಇನ್ನ ಕೆಲವು ಬಾರಿ ನಾವು ಖುಷಿಯಾಗಿ ಇದ್ದಾಗ, ಸಂತೋಷವಾಗಿ ಇದ್ದಾಗ, ಅದರ ಜೊತೆಗೆ ಒಂದಷ್ಟು ಬದಲಾವಣೆಗಳು ನಮ್ಮಲ್ಲಿ ಸಡನ್ ಆಗಿ ಬಂದಾಗ, ಸೊ ಅದನ್ನ ನಾವು ಒಂದು ಅಹಂ ರೀತಿ ತಗೊಂಡು ಇನ್ನೊಬ್ರಿಗೆ ಅವಮಾನ ಆಗೋ ಹಾಗೆ ಅಥವಾ ಇನ್ನೊಬ್ರಿಗೆ ಕೇವಲವಾಗಿ ತೋರ್ಸೋ ರೀತಿಲಿ ಮಾತಾಡುವಂತ ಸಾಧ್ಯತೆ ಇದೆ. ಭಗವಂತ ಕೊಟ್ಟು ನೋಡ್ತಾನೆ, ಕಿತ್ಕೊಂಡು ನೋಡ್ತಾನೆ ಅಂತಾರಲ್ಲ, ಆ ರೀತಿ ಸಿಚುವೇಶನ್ ಇದೆ ಇಲ್ಲಿ. ದಯವಿಟ್ಟು ನಿಮ್ಮ ಮಾತಿನ ಮೇಲೆ ಹಿಡ್ತಾ ಇರ್ಲಿ ಅನ್ನುವಂಥದ್ದು ಇದೆ. ಪರಿಸ್ಥಿತಿ ನಿಮ್ಮ ಪರವಾಗಿ ಇರಬಹುದು, ನಿಮ್ಮ ವಿರುದ್ಧವಾಗಿ ಇರಬಹುದು. ಪರಿಸ್ಥಿತಿನ ನಿಭಾಯಿಸುವಂತ ರೀತಿ ತುಂಬಾ ಮುಖ್ಯ ಆಗತ್ತೆ.
ಜೊತೆಗೆ ಮಾತೆ ಮಾಣಿಕ್ಯ, ಮಾತೆ ಮುತ್ತು ಅನ್ನುವಂಥ ರೀತಿಲಿ ಮುತ್ತಿನಂಥ ಮಾತುಗಳನ್ನ ಆಡಿ, ಒಳ್ಳೆಯ ಮಾತುಗಳನ್ನ ಆಡಿ, ಸತ್ಯದ ಮಾತುಗಳನ್ನಷ್ಟೇ ಆಡಿ ಅನ್ನುವಂಥದ್ದು ಇದೆ. ಬೇರೆ ಮಾತುಗಳನ್ನ ಆಡಕ್ಕೆ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮನ್ನ ನೀವು ಒಂದು ಒಳ್ಳೆ ಝೋನ್ ಅಲ್ಲಿ ಇಟ್ಕೊಳ್ಳಿ. ಒಂದು ಒಳ್ಳೆಯ ವ್ಯಕ್ತಿತ್ವ ನಿಮ್ಮದಾಗ್ಲಿ, ಒಂದು ಒಳ್ಳೆಯ ಸುಸಂಸ್ಕೃತ ನಡವಳಿಕೆ ನಿಮ್ದಾಗಿರ್ಲಿ. ಮಾತಿನ ಮೇಲೆ ಅಥವಾ ಮಾತಾಡ್ಬೇಕಾದ್ರೆ ಏನೋ ನನ್ನದೇ ಬಾಯಿ, ನಂದೇ ಜೀವನ, ನಂಗೆ ಇಷ್ಟ ಬಂದಂಗ್ ಮಾತಾಡ್ತೀನಿ ಅಂತ ಮಾತಾಡಕ್ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ಸೊ ಟೇಕ್ ಕೇರ್ ಆಫ್ ವಾಟ್ ಎವರ್ ಯು ವಾಂಟ್ ಟು ಸ್ಪೀಕ್. ಓಕೆ. ಜೊತೆಗೆ ಬಹಳಷ್ಟು ವಿಚಾರಗಳು ಇದೆ. ಬಹಳಷ್ಟು ವಿಧದಲ್ಲಿ ಸಮಸ್ಯೆಗಳಾಗಿರ್ಲಿ, ಪರಿಹಾರಗಳಾಗಿರ್ಲಿ ಎಲ್ಲವೂ ಕೂಡ ಇದೆ. ಆ ಸಮಸ್ಯೆಗಳು, ಪರಿಹಾರಗಳು ಎಲ್ಲವೂ ಕೂಡ ಒಂದಷ್ಟು ಬದಲಾವಣೆನ ತಗೊಂಬರುತ್ತೆ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಆ ಒಂದು ಹೊಸ ಜೀವನ, ಹೊಸ ಬದುಕು ನಿಮ್ ಜೀವನಕ್ಕೆ ಬರೋದು ಬರ್ತಾ ಇಲ್ಲ. ಸಮಸ್ಯೆನೇ ಆಗಿದೆ, ನನ್ ಕೈಲಿ ಆಗ್ತಾ ಇಲ್ಲ ಅನ್ನೋರಿಗೆ ಜಾಸ್ತಿ ಸಮಯ ಇಲ್ಲ, ವೆಯ್ಟ್ ಮಾಡಿ. ಡಿವೈನ್ ಟೈಮಿಂಗ್ ಇದೆ. ಸೊ ಕಾಲಕ್ಕೆ ಕಾಲವಾಗಿ ನಿಂತಿರುವಂತ ಕಾಲೇಶ್ವರನೇ ಶಿವ ಇದ್ದಾರೆ. ಸೊ ಹಾಗಾಗಿ ಶಿವ ನಿಮ್ಮ ಜೀವನಕ್ಕೆ ಸಾಕಷ್ಟು ಪಾಸಿಟಿವ್ ಬದಲಾವಣೆನ ತಗೊಂಬರ್ತಾರೆ ಅನ್ನುವಂಥದ್ದು ಇದೆ. ನಿಮ್ಮನ್ನ ನೀವು ಪ್ರಿಪೇರ್ ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಒಂದಷ್ಟು ಎಕ್ಸ್ಟ್ರಾರ್ಡನರಿ ಎಕ್ಸ್ಪೀರಿಯನ್ಸ್ ನಿಮ್ಮ ಜೀವನಕ್ಕೆ ಬರೋದ್ರಲ್ಲಿ ಇದೆ. ನೀವು ಇದು ನಂದೇನ ಜೀವನ, ಇಷ್ಟು ಚೆನ್ನಾಗಿದ್ಯಾ ನನ್ನ ಜೀವನ ಅನ್ನುವಂಥ ರೀತಿಯಲ್ಲಿ ನಿಮ್ಮ ಜೀವನ ಬದಲಾಗತ್ತೆ ಅನ್ನುವಂಥದ್ದು ಇದೆ. ಬದಲಾಗ್ತಿರುವಂತಹ ಜೀವನಗಳಲ್ಲಿ ಒಂದಷ್ಟು ಮಾತುಗಳ ಮೇಲೆ ಹಿಡ್ತಾ, ಒಂದಷ್ಟು ಸಮಸ್ಯೆಯನ್ನ ಧೈರ್ಯವಾಗಿ ಎದುರಿಸುವಂಥದ್ದು, ಮತ್ತೆ ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ನಿಮ್ಮ ವ್ಯವಹಾರ ಇರ್ಲಿ ಅನ್ನುವಂಥದ್ದು ಕೂಡ ಇದೆ. ಯಾರ್ಯಾರು ಸಹಾಯ ಮಾಡ್ತಿದ್ದೀರಾ, ಯಾರ್ಯಾರಿಗೆ ಸಹಾಯ ಸಿಕ್ಕಿಲ್ಲ, ಸಹಾಯ ಕೂಡ ಸಿಗತ್ತೆ. ಮತ್ತೆ ನಿಮ್ಗೆ ನೀವು ಮಾಡಿರುವಂತ ಒಳ್ಳೆಯ ಕೆಲಸಗಳಿಗೆ ಗಿಫ್ಟ್ ಇರಬಹುದು, ಪಾರಿತೋಷಕಗಳಿರಬಹುದು, ಅಥವಾ ರಿವಾರ್ಡ್, ಅವಾರ್ಡ್ ಎಲ್ಲವೂ ಕೂಡ ಬರ್ತಾ ಇದೆ ಅನ್ನುವಂಥದ್ದು ಇದೆ. ಯಾವಾಗ, ಎಲ್ಲಿ, ಹೇಗೆ, ಯಾವ ವಿಚಾರಕ್ಕೆ ನಿಮ್ಗೆ ಆ ಒಂದು ಬಹುಮಾನ ಕೊಡ್ತಾರೆ ಅನ್ನುವಂಥದ್ದು ಗೊತ್ತಿಲ್ಲ. ಬಟ್ ಖಂಡಿತವಾಗ್ಲೂ ನಿಮ್ಗೆ ಶಿವನಿಂದ ಒಂದಷ್ಟು ವಿಶೇಷವಾದಂತಹ ಉಡುಗೊರೆಗಳು ಶಿವ ಕೊಡ್ತಾರೆ ಅನ್ನುವಂಥದ್ದು ಇದೆ. ತುಂಬಾ ಸ್ಟ್ರೆಸ್ ಮಾಡ್ಕೊಂಡ್ಬಿಟ್ಟಿದ್ದೀರಾ, ಒಂದಷ್ಟು ರಿಲ್ಯಾಕ್ಸ್ ಮಾಡಿ ಅನ್ನುವಂಥದ್ದು ಇದೆ. ಒಂದಷ್ಟು ರಿಲ್ಯಾಕ್ಸ್ ಮಾಡಿ, ಇದರಿಂದ ಹೆಚ್ಚು ಅನುಕೂಲಗಳಾಗತ್ತೆ. ಡೆಫಿನೆಟ್ಲಿ ಸಾಕಷ್ಟು ಬ್ಲಾಕೇಜಸ್ ಇದೆ, ಚಾಲೆಂಜಸ್ ಇದೆ. ಆ ಚಾಲೆಂಜಸ್ ನೀವು ಎದುರಿಸ್ಬೇಕು ಅಂದ್ರೆ ನಿಮ್ಮನ್ನ ನೀವು ಒಂದು ಕಾಮ್ ಅಂಡ್ ಕಂಪೋಸ್ಡ್ ಎನರ್ಜಿಲಿ ಇಟ್ಕೊಳ್ಬೇಕು. ನಂಗ್ ಗೊತ್ತಿಲ್ಲ, ಇಲ್ಲಿ ಇಮ್ಮಿಡಿಯೇಟ್ ಆಗಿ ಚಾಲೆಂಜ್ ಬಂದ್ಬಿಡುತ್ತೆ. ಈವನ್ ಯು ಡೋಂಟ್ ಹ್ಯಾವ್ ಟೈಮ್ ಟು ಥಿಂಕ್. ನೀವು ಯೋಚನೆ ಮಾಡೋದಕ್ಕೂ ಕೂಡ ಆಗೋದಿಲ್ಲ, ಯಾರ್ದಾದ್ರೂ ಸಜೆಷನ್ ತಗೊಳ್ಳೋದಕ್ಕೂ ಆಗೋದಿಲ್ಲ. ಅಂತ ಒಂದು ಸಡನ್ ಸಿಚುವೇಶನ್ ಆ ರೀತಿ ಬರುತ್ತೆ. ಆದ್ರೆ ಸಿಚುವೇಶನ್ ಬಂದಾಗ ವೆರಿ ಇಂಪಾರ್ಟೆಂಟ್, ನೀವು ಕೂಲಾಗಿ ಆ ಸಮಸ್ಯೆನ ಹ್ಯಾಂಡಲ್ ಮಾಡಿ ಅನ್ನುವಂಥದ್ದು. ಸೊ ಮಾತಿನ ಮೇಲೆ ನಿಗಾ ಇರ್ಲಿ. ಕೆಲವು ಮಾತುಗಳು ಪ್ರಾಣನ ತೆಗಿಬಹುದು, ಕೆಲವು ಮಾತುಗಳು ಪ್ರಾಣನ ಉಳಿಸಬಹುದು. ಇದ್ರ ಬಗ್ಗೆ ಹೆಚ್ಚಿನ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಮಾತೆ ಮಾಣಿಕ್ಯ ಅನ್ನುವಂಥ ರೀತಿಯಲ್ಲಿ ಒಂದಷ್ಟು ಸಾಕ್ಷ್ಯಾಧಾರಗಳು ಕೂಡ ಒಂದಷ್ಟು ವಿಚಾರಗಳಲ್ಲಿ ತೊಡ್ಕೊಂಡು ಮಾಡ್ತಾ ಇರಬಹುದು. ಅದು ಕೂಡ ಸರಿ ಹೋಗುತ್ತೆ. ಇಲ್ಲಿ ನಂಗೆ ಒಂದಷ್ಟು ಹಾಗೆ ಎನರ್ಜಿ ಇದೆ, ಅದನ್ನ ತಿಳಿಸ್ತೀನಿ. ಯಾವುದೋ ಮಗುಗೆ ಹಾಲಿನ ಬಾಟ್ಲಲ್ಲಿ ಒಂದಷ್ಟು ನೆಗೆಟಿವಿಟಿ ಇರಬಹುದು, ಅಥವಾ ಒಂದಷ್ಟು ಫಂಗಸ್ ಇರಬಹುದು. ಅದೇನೋ ಆ ಮಗುಗೆ ತೊಂದರೆ ಆಗತ್ತೆ. ಅದನ್ನ ಸರಿಪಡಿಸಿ ನೋಡ್ಕೊಳ್ಳಿ, ಇಲ್ಲಾಂದ್ರೆ ಮಗುಗೆ ಸ್ವಲ್ಪ ಪ್ರಾಣಾಪಾಯ ಆಗಬಹುದು. ಹಾಲಿನ ಬಾಟ್ಲಿಂದ, ಏನು ಫೀಡಿಂಗ್ ಬಾಟ್ಲು ಕೊಡ್ತೀವಿ ಅದರಿಂದ ಅಂತ ತೋರಿಸ್ತಾ ಇದೆ. ಸ್ವಲ್ಪ ಹುಷಾರಾಗಿರಿ. ಇನ್ ಕೆಲವರಿಗೆ ಏನೋ ಬೇಬಿ ಕ್ರೀಮ್ ಹಚ್ಚುತ್ತೀವಲ್ಲ, ಅದರಿಂದ ಅಂತ ಅನ್ನಿಸ್ತಾ ಇದೆ. ಸೊ ಸ್ವಲ್ಪ ಹುಷಾರಾಗಿ ಇರಿ ಅನ್ನುವಂಥದ್ದು ಕೂಡ ಇದೆ. ಸೊ ಇದೆರಡನ್ನು ಸ್ವಲ್ಪ ಎಚ್ಚರಿಕೆನ ವಹಿಸಿ. ಮತ್ತೆ ಯಾರಿಗೆ ಮಾತಾಡ್ಲಿಕ್ಕೆ ತೊಂದರೆ ಆಗ್ತಿದೆ, ಮುಂದಿನ ದಿನಗಳಲ್ಲಿ ಮಾತಿಗೆ ಔಷಧಿ ಅನ್ನೋದು ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಶಿವ ಡಿವೈನ್ ಟೈಮಿಂಗ್ ಅಲ್ಲಿ ನಿಮ್ಮೆಲ್ಲರಿಗೂ ಏನ್ ಕೊಡ್ಬೇಕು ಅದನ್ನ ಕೊಡ್ತಾರೆ. ನಥಿಂಗ್ ಟು ವರಿ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮ ಪ್ರಾಮಾಣಿಕತೆ ನಿಮ್ ಜೊತೆ ಹೀಗೆ ಇರ್ಲಿ. ಆಂಜನೇಯನ ಆಶೀರ್ವಾದನ ಪಡ್ಕೊಳ್ಳಿ, ನಂದೀಶ್ವರನ ಆಶೀರ್ವಾದನ ಪಡ್ಕೊಳ್ಳಿ. ಇದರಿಂದ ನಿಮ್ಗೆ ಇನ್ನ
ಹೆಚ್ಚಿನ ಒಳಿತಾಗತ್ತೆ ಅನ್ನುವಂಥದ್ದು ಇದೆ. ಎಮೋಷನಲ್ ಸಪೋರ್ಟ್ ಫ್ಯಾಮಿಲಿಗೆ ನಿಮ್ಮ ಕಡೆಯಿಂದನೂ ಇರಲಿ, ಫ್ಯಾಮಿಲಿ ಸಪೋರ್ಟ್ ಕೂಡ ನಿಮಗೆ ಇದೆ. ಆದಷ್ಟು ಬೇಗ ನಿಮ್ಮ ಫ್ಯಾಮಿಲಿ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಆಶೀರ್ವಾದ, ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದ ಕೂಡ ನಿಮ್ಮ ಜೀವನದಲ್ಲಿ ಇದೆ ಅನ್ನುವಂಥದ್ದು ಇದೆ. ಸೊ ಎಲ್ರಿಗೂ ಒಳ್ಳೇದಾಗ್ಲಿ. ಸೊ ಪ್ರಿಪೇರ್ ಯುವರ್ ಸೆಲ್ಫ್ ಫಾರ್ ವೆರಿ ಎಮೋಷನಲ್ ಅಂಡ್ ಮೆಂಟಲ್ ಅಂಡ್ ಫಿಸಿಕಲ್ ಚಾಲೆಂಜಸ್ಸಿಗೋಸ್ಕರ. ಸೊ ಅದು ನಿಮ್ಮ ಜೀವನದಲ್ಲಿ ಒಂದು ಎಚ್ಚರಿಕೆಯನ್ನ ಕೊಡ್ತಾ ಇದೆ. ಸೊ ಬಟ್ ಅದೊಂದು ಒಳ್ಳೇದಕ್ಕೋಸ್ಕರ ಬರ್ತಾ ಇದೆ. ಒಳ್ಳೆಯ ಬದಲಾವಣೆನ ನಿಮ್ಮ ಜೀವನದಲ್ಲಿ ತರೋದಕ್ಕೋಸ್ಕರ ಬರ್ತಾ ಇದೆ. ತುಂಬಾ ಸ್ಟ್ರಾಂಗ್ ಆಗಿ ನಿಲ್ಲಿ ಅನ್ನುವಂಥದ್ದು ಇದೆ. ಯಾಕೆ ಅಂದ್ರೆ ನಿಮ್ಮ ಜೊತೆ ಆ ಶಕ್ತಿಯ ಪತಿ ಶಿವಪ್ಪ ಇದ್ದಾರೆ. ಸೊ ಹಾಗಾಗಿ ನಿಮ್ಗೆ ಅದನ್ನ ಎದುರಿಸುವಂತಹ ಶಕ್ತಿನ ಶಿವಪ್ಪನೇ ಕೊಡ್ತಾರೆ. ಎಲ್ರಿಗೂ ಒಳ್ಳೇದಾಗ್ಲಿ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗ್ಲೂ ಕ್ಷೇಮವಾಗಿರ್ಲಿ ಅಂತ ಕೇಳ್ಕೊಳ್ತಾ ಟೇಕ್ ಕೇರ್, ಬಾಯ್, ನಮಸ್ತೆ, ಆಂ ನಮಃ ಶಿವಾಯ. The Sri Vagdevi Tarot channel is so glad to see you again. Thank you for watching our tarot card readings today.